ನಾನೇ ಗೌರ್ಮೆಂಟ್ ಇಲ್ಲಿ ಎಲ್ಲ आपका नाम क्या दादा? ಅಂತೂ ನಾನು ರಚಿಸಿರೋ ಕಪಟ ನಾಟಕ ಪೂರ್ಣಗೊಳ್ಳುವುದರಲ್ಲಿ ಸಂದೇಹವಿಲ್ಲ. ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ ಆ ರಾಮಚಂದ್ರ ಎಂದು ನನ್ನ ರಂಜನೆ ಕೈ ಸೆರೆ ಆಳುವ ಶ್ರೀರಾಮಚಂದ್ರ ಕಾಮಕ್ಕೆ ಕಣ್ಣಿಲ್ಲದೆ ಪ್ರೀತಿಗಾಗಿ ಮನಸೋತು ನಿನ್ನ ಮಾನವನ್ನೇ ಗಾಳಿಗೆ ತೋರಿಕೊಂಡ ಮೂರ್ಖ ನೀನಾಗೆ ಈ ರವಿರಾಜ ಹಣದ ಪಂಜರ ಬೇಟೆ ನೀನಾದೆ ಶ್ರೀರಾಮಚಂದ್ರ. ಅಂಬರದ ಮೇಲೆ ಕುಳಿತು ನ್ಯಾಯದ ಸಿಂಬಲ್ ತೋರಿಸು ಆ ನಿನ್ನ ಕೈಗಳಿಗೆ ಕಬ್ಬಿಣದ ಸಲಾಕೆ ತೊಡಸಿ ಆ ಶಾಂತಿ ಒಡೆಯ ನಾನಾಗುತ್ತಿದ್ದರೆ ನನ್ನ ಹೆಸರು ರವಿವರ್ಮನೇ ಅಲ್ಲ. ಇದೇನುಪಯಕರ ಇಂಥ ನಗೆ ವೆಲ್ಕಮ್ ಮಾಡ್ರಿ ರಂಜನಿ, ವೆಲ್ಕಮ್. ಮೆಚ್ಚಿಕೊಂಡೆ ನಿನ್ನ ಸಹಾಯಕ್ಕೆ. ಆ ಸಹಸ್ರ ರಾಣಿ ನನ್ನ ರಂಜನಾ ತಾ ನಗ್ತಾ ಇದ್ದೆ. ನೋಡಿ, ಇದಕ್ಕೆ ತಲೆಬರ ನೀವೇ ಅಲ್ವಾ? ಈ ನಾಟಕವನ್ನು ರಚಿಸಿದ ಕವಿಗಳು ನೀವು. ಈ ನಾಟಕದಲ್ಲಿ ನಟನೆ ಮಾಡೋ ನಟಿ ಮಾತ್ರ ನಾನು. ವೆರಿ ಗುಡ್. ಅಂತೂ ಚೆನ್ನಾಗಿದೆಲ್ಲ ನನ್ನ ಕೃತಿ. ವಾವ್, ತುಂಬಾ ಚೆನ್ನಾಗಿದೆ. ಅಂತರಂಗದಲ್ಲಿ ಅಣ್ಣ ತಂಗಿ, ಬಹಿರಂಗದಲ್ಲಿ ಪ್ರೇಯಸಿ. ನೋಡಿ, ನಿಮ್ಮಂತ ಪ್ರಿಯತಮನ ಕೈ ಹಿಡಿದ ನಾ ಯಾವ ಜನ್ಮದ ಪುಣ್ಯವು ನಾ ಕಾಣೆ. ಹಾಗಲ್ಲ ಪ್ರಿಯೆ, ಬೇಗನೆ ಆ ರಾಮನ ಆಸ್ತಿಯಾಭರಣ ಎತ್ತಿಕೊಂಡು ಉಳಿದರೆಲ್ಲ ಹೊರ ನೌಕೆ ನನ್ನತ್ತ ಸಾಗಿದರೆ 2 ಅಂತಸ್ತಿರು ಒಂದೇ ಸಿಂಹಾಸ ರಾಣಿ ನೀನಾಗುತ್ತೀಯ. ನೋಡಿ, ಆ ಕಾಲ ತೀರಾ ಸಮೀಪನೇ ಬರ್ತಾ ಇದೆ. ಹಾಗಲ್ಲ, ಹಾಗಾದ್ರೆ ಕೊಟ್ಟ ಮಾತಿನಿಂದ ನಿಷ್ಠೆಯಿಂದ ನೀನು ನಡೆದು ನನ್ನೆದಗೆಪ್ಪಿ ಗೀತೆಯಿಂದ ಹಾಡಬಾರ್ದೆ. ಆಗ್ಲಿ, ನೀವು ಹೇಳುವ ಮಾತು ತುಂಬಾ ಚೆನ್ನಾಗಿ ನಡೀತಾ ಇದೆ.
ಶಬಾಷ್ ರಂಜನೆ ಶಬಾಷ್. ನನ್ನ ತಮ್ಮನಿಗೆ ತಕ್ಕ ಕನ್ಯಾಮಣಿ ಅಂದ್ರೆ ನೀನೇ. ಹೇಗೆ ನಡೆದಿದೆ ನಿನ್ನ ನಾಟಕ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾಗಂತ ಮೊದಲು ಅವನ ತಲೆ ಕೆಡಿಸಿ ಆದಷ್ಟು ಬೇಗ ಆ ಶಾಂತಿ ಹೊರಗೆ ಬರುವಂತೆ ಮಾಡಿ ಆ ರಾಮ ನನ್ನ ಕಾಲ ಹಿಡಿಯುವನು. ನೋಡಿ, ಈಗಲೇ ನಿಮ್ಮ ಹತ್ರ ಬರೋ ಹಾಗೆ ಮಾಡ್ತೀನಿ. ಹಣಕ್ಕಾಗಿ ನಿಮ್ಮ ಹತ್ರ ಬರಲೇಬೇಕು ಅವ. ಖಂಡಿತವಾಗ್ಲು ಅವನು ನನ್ನ ಹತ್ರ ಹಣಕ್ಕಾಗಿ ಬರುತ್ತಾನೆ. ಖಂಡಿತವಾಗ್ಲು ನಿಮ್ಮ ಹತ್ರ ಬಂದೇ ಬರ್ತಾನೆ. ನೀವು ಹಣ ಕೊಟ್ಟು ನಿಮ್ಮ ಸಾಧನೆಯನ್ನು ಮುಂದುವರಿಸಿ ಅವನು ನಿಮ್ಮ ಪಾದ ಸೇವೆ ಮಾಡ್ತಾನೆ. ಹಾಂ, ನಾನು ಬಂದು ತುಂಬ ಹೊತ್ತಾಯಿತು, ನಾನಿನ್ನು ಬರಲ್ಲ. ಕಲಿಯುಗದ ಕರ್ಣನೆಂದು ಹೆಸರುಗೊಂಡ ಆ ಶ್ರೀರಾಮ ನನ್ನ ಹತ್ತಿರ ಹಣಕ್ಕಾಗಿ ಬರುತ್ತಾನೆ. ಹಣಕ್ಕಾಗಿ ಬಂದಲ್ಲಿ ಜನದಲ್ಲೇ ಕೇಳುತ್ತಾನೆ ಆ ರಾಮನ ಹೆಣನ. ಹಿಂಗೆ ಮಾತಾಡ್ರ ಆ ಕೆಡ್ಕೊಂಡ್ ಕೇಳಾಕತ್ರಿ ನಮ್ಮ ಹೆಣ್ಗಳವ. ಮೊದಲ ಶ್ಯಾಮ್ ಸುಂದರ್ನ ಪಾದ ತೆಗಕಿ ಮುಂದೆ ಕೊಟ್ಬೇಡ್ರಲ್ಲ. ಹಾಗಲ್ಲ ಗುಮಾಸ್ತರೇ, ಆ ಸುಂದರ ಸಪೋರ್ಟ್ ಆಗಿ ನಿಂತ ನಮ್ಮೊಂದಿಗೆ ಪೈಪೋಟಿ ನಡೆಸಿದ ಆ ಬೀರ ಹೆಣ ಮೊದಲು ಬೀಳ್ಬೇಕು. ಸುಂದರ ಹೆಣ ತಾನೇ ಬೀಳುತ್ತೆ. ಇಲ್ಲ ಗಿರಿಧರ, ಇಲ್ಲ. ಒಂದು ವಾರದೊಳಗೆ ನಾನು ಹತ್ತುವ MLA ಪಟ್ಟ ಅವನ ಚಟ್ಟ ಕಟ್ಟುದರೊಳಗಡೆ ಅವನು MLA ಆಗಿಬಿಡ್ತಾನೆ. ಅವಾಗ ಏನ್ ಮಾಡುದು? ಮೊದಲು ಆ ಸುಂದರನ ಹೆಣ ನಾನು ಕಣ್ತುಂಬ ನೋಡ್ಬೇಕು. ಅಲ್ಲಿಯವರೆಗೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿಯೂ ಇಲ್ಲ. ಆಯ್ತು ನನ್ನಡೆಯ, ಆಯ್ತು. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದಕ್ಕಾಗಿ ನಾನು ನಿಮ್ಮ ಬಲಗೈ ಬಂಟನಾರಿಗಿರುವಾಗ ಇಡೀ ಸೆಂಟ್ರಲ್ ನಾನು ಕಂಟ್ರೋಲ್ ಇರುವಾಗ ಒಬ್ಬ ಜೆಂಟಲ್ ಮ್ಯಾನ್ ನಿಮ್ಮ ವೈರಿಯೇ ಛೆ, ಅದು ಸಾಧ್ಯವಿಲ್ಲ. ಅಪ್ಪರದೇ ಪ್ರಚಾರ ನಡೆಸಿದ ಆ ಕೊಬ್ಬಿನ ಕೋಣದಂತೆ ಮೆರೆದಾಡುತ್ತಿರುವ ದುರ್ಗಮ್ಮನಿಗೆ ಹರಕೆ ಕೊಟ್ಟಂತೆ ಇಂದು ನಿಮ್ಮೆಲ್ಲರ ಮುಂದೆ ಅವನ ಬಲಿ ಮಾಡಿಬಿಡ್ತೀನಿ. ಇದಕ್ಕೆ ಕೇವಲ 5 ನಿಮಿಷ ಟೈಮ್ ಕೊಡಿ, ಬರ್ತೇನೆ. ಇವ್ರು ಯಾರು ಹುಲ್ಕಡ್ಡಿ ನನ್ನ ಮಕ್ಕಳೆಲ್ಲ? ಯಾರಿಗೆ? ಆ ರಾಮಚಂದ್ರ ಬೀರಪ್ಪಗ್ರಿ ದನೇರ ಸರ್ಕದ ಇಲಿಬಿಲಿ ಹಾಕ್ಯ ಆ ಮಕ್ಕ ರುಂಡ ಮುರಿದ್ ಬಿಟ್ರ ನಮ್ ಕೆಲಸ ಪಾರ ಆಗ್ತೈತ್ರಿ ದನೇರ. ದನೇರ ಹೊತ್ತ ತಂದ ನೋಡ್ರಿ ಈ ಕೊಬ್ಬಿದ ಕೋಣನ. ಬೇಗ ಇದನ್ನ ಕಟ್ಟಿ ಹಾಕ್ಲಿ, ಗಟ್ಟೆ ಸೇಳೆ ಬಿಡ್ತಾನೆ. ಏ ರಾಜವರ್ಮ, ಬೆಟ್ಟ ಬಿಡು, ನಾನೇ ಮಾಡೀನಿ. ನಿನ್ನನ್ನು ಹಾಗೆ ಕೈ ಬಿಡ್ಬೇಕಂದು ಕಟ್ಟಿ ಹಾಕಿಲ್ಲ ಸುಂದರ. ಈ ದಿಟ್ಟ ರಾಜವರ್ಮನ ವಿರುದ್ಧ ನಾಮಪತ್ರ ಸಲ್ಲಿಸಿದ ನಿನ್ನನ್ನು ಕೊಲ್ಲಬೇಕೆಂದು ಕಟ್ಟಿ ಹಾಕಿರುವೆ. ಗಿರಿಧರ, ಈ ಬೇಟೆನ ನನ್ನ ಮನಸ್ಸಿಗೆ ತಕ್ಕಂತೆ ಹೇಗೆ ಪ್ರಾಣದ ಜೊತೆ ಆಟ ಆಡ್ತೀನಂತ ನೀನು ಕಣ್ತುಂಬ ಮರೇಡಿ ನೋಡ್ತಾ ಇರೋ. ನಿಮ್ಮಂತವರಿಂದ ಇಂಥ ಬಂಡ ರಾಜಕಾರಣದ ಪ್ರಾಣ ಹೋಗೋದಂದ್ರೆ ನನಗೆ ತುಂಬಾ ಇಷ್ಟ. ಕಷ್ಟಪಟ್ಟು ನಾನು ಹೊತ್ತು ತಂದ ಈ ಬೇಟೆನ ನಿಮ್ಮ ಕೈಲಾರ ಪ್ರಾಣ ಹೋಗೋದಂದ್ರೆ ನನಗೆ ತುಂಬಾ ಇಷ್ಟ. ಮುರ್ದಾರ ಬಂಡಿ ಮೇಲೆ ಹೋಗೋಣ. 34 ಕೇಸ್ ಮಾಡಿದ ಸೆಂಟರ್ ಹೊಡಿ ನೀವು ಕರಿತ ನಾನು ಬರ್ತಾನೆ ನಡ್ರಿ ಹೋಗೋಣ. ಇವನು 34 ಪೀಸ್ ಅವನ್ ಕಡಿಬೇಕ್ರಿ. ಶ್ಯಾಮ, ಮರ್ಯಾದೆಯಿಂದ ನನಗೆ ಹೆದರಿ, ಮರ್ಯಾದೆಯಿಂದ ನನಗೆ ಹೆದರಿ ನಾಮಪತ್ರ ವಾಪಸ್ ಪಡಿತೀಯೋ ಅಥವಾ
ನಿನ್ನ ಪ್ರಾಣ ಹುಡಿಯಾಗಿಸಿಕೊಳ್ಳೆಯೋ. ಪ್ರಾಣ ಕೇಳಿದಿರಿ ನಿನಗೆ ಅವಕಾಶ ಕೊಡುವಂತ ಪುಂಡನಲ್ಲ ಈ ಸುಂದರ. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನತೆ ಹಕ್ಕಿದೆ. ಅದನ್ನು ಮೀರಿ ಈ ನಾಡಿನಲ್ಲಿ ಹುಲ್ಲಿರಿಸಿಕೊಂಡಿರುವ ನನ್ನ ಮೇಲೆ ನೀನು ಕೈ ಮಾಡಿದರೆ ನಿನ್ನ ಪ್ರಾಣ ತೆಗೆದೇ ನಾನು ಬಿಡಲಾರೆ. ಲೇ ಸುಂದರ, ಮುಗಿಯಿತು ನಿನ್ನ ಕತೆ. ಹೇ, ಗುಟುಕು ನೀರಿಗೂ ಸಹ ಗತಿ ಇಲ್ಲದೆ ಮಿಕ್ಕಿ ಸಾಯಿಲೆ ನಿಂತಿರೋ ನೀನು ನನ್ನ ಪ್ರಾಣ ಹೇಗೆ ತೆಗಿತಲೇ ಕುನ್ನೆ? 20 ವರ್ಷದ ಅನುಭವಿ ರಾಜಕಾರಣಿ. ನಾನೇನು ಸಿಕ್ಕಂತೆ ಸರ ಅಂಗಡಿ ಮಾಡಿ ಸಾಕಷ್ಟು ಹಣ ಗಳಿಸಿ ಅನೇಕ ಹೆಂಡಿರ ತಾಳಿಯನ್ನು ಕಿತ್ತುಕೊಂಡು ಈಗ ನನ್ನ ಮುಂದೆ ರಾಜಕೀಯ ಮಾಡ್ತಿಲೇ ಚಾಂಡಾಲ. ಇದಕ್ಕೆ ನಿನ್ನ ರಾಜಕೀಯ ಅಂತಿಮಗೊಳಿಸಲಿಕ್ಕೆ ಈಗ ನಿನ್ನ ಕಟ್ಟಿ ಹಾಕಿದ್ದು. ಕಟ್ಟಿ ಹಾಕಿದರೂ ನಾನು ನನ್ನ ಹಠ ಬಿಡೋದಿಲ್ಲ. ನೀನೀಗ ಆಟ ಆಡಿದ್ರೆ ನಿನ್ನ ಘಟ ಹೊರಳೋದು ಖಂಡಿತ. ಗಿರಿಧರ್, ನೀನು ಹೊತ್ತು ತಂದು ಈ ಪಾಪಿ ಕೈಯಲ್ಲಿ ಸಿಲುಕಿಸಿಬಿಟ್ಟೆ. ನೀನು ಮನುಷ್ಯನ ರಾಕ್ಷಸನ. ಪಾಪಿಯ ಮರಣ ಪಾಪಿ ಕೈಯಲ್ಲಿ ಹೋಗ್ಬೇಕು. ಪಾಪಿಯ ರಕ್ತ ನನ್ನ ಕೈಗೆ ಹತ್ತಬಾರ್ದು ಅಂತ ನಾನು ಇವನ್ ಕೈಲೇ ಕೊಟ್ಟಿದ್ದು. ಮಿಸ್ಟರ್ ಸುಂದರ್, ನಿನ್ನ ರಾಜಕೀಯ ದರ್ಬಾರದಲ್ಲಿ ನೀನು ಮಾಡಿದ ಕೆಲಸ ಒಂದೇ ಎರಡು. ಅವನ್ನೆಲ್ಲ ಈ ಸಮಾಜದವ್ರು ಹೇಳಿದರೆ ಇಲ್ಲಿ ಕುಳಿತ ಕರ್ತೀರಲ್ಲ, ನಿನ್ನ ಕೊರಳಿಗೆ ಹಾಕೋರು ಚಪ್ಪಲೆ ಸರ. ಈ ನಿನ್ನ ಮುಪ್ಪಾದ ಶರೀರವನ್ನು ಜಜ್ಜಿ ಹರಿದು ಬಿಡ್ತಾರೆ. ಈ ರಾಜವರ್ಮ ಅಂತ ಎಂಬುದು ನಿಮಗೆ ಗೊತ್ತಾ? ನನಗೆ ಚೆನ್ನಾಗಿ ಗೊತ್ತು ಮಾಡಿಕೊಂಡು ಹುಲಿ ಹೆಬ್ಬುಲಿಗಳಿಗೆ ನ್ಯಾಯ ನಿರ್ಣಯ ಮಾಡಿದ್ದೇನೆ. ಈ ಹುಲಿ ಹೆಬ್ಬುಲಿಗಳನ್ನು ರಹಣ ಕಳೆಯಲ್ಲೇ ಓದಿದ್ದೇನೆ. ತೀರ್ಮಾನ ಮಾಡಿಕೊಂಡು ನಾನು ಪಣ ತೊಟ್ಟು ನಿಮಗೆ ಈ ಕಣದಲ್ಲಿ ರಣ ಕಳೆ ಓದಿದ್ದೇನೆ. ನಾನು ಒಲೆದರ ಗಿರಿದರ ಮುನಿದರ ಯಮ ಕಿಂಕರ. ಮಿಸ್ಟರ್ ರಾಜವರ್ಮ, ನಿನಗೆ MLA ಆಗಿ ಮುಖ್ಯಮಂತ್ರಿ ಆಗಬೇಕೆಂಬ ಆಸೆ ತಾನೆ? ಆ ಆಸೆ ಇಟ್ಟುಕೊಂಡೆ ಈ ಕಾರ್ಯ ನೆರವೇರಿಸಿದ್ದು. ಹಾಗಂತ ಬೇಗ ಮುಗಿಸುವಿನ ಕತೆನಾ? ನೋಡ್ತಾರ ಬಂಡೆ ಮೇಲೆ ಹೋಗೋಣ. ಸುಂದರ, ಮುಗಿಯಿತು ನಿನ್ನ ಆಯಸ್ಸು. ರವಿವರ್ಮ, ಬೇಗ ಇದನ್ನು ತಗ್ಗಿಗೆ ಬಿಸಾಕಿ. ಈ ಕೊಲೆ ವಿಷಯ ಯಾರಿಗೂ ತಿಳಿಯಬಾರದು. ಆಯ್ತಣ್ಣ. ಗಿರಿಧರ್, ಏನಿದೆಲ್ಲ ಫೋಟೋ ತೆಗಿತಿದಾರಲ್ಲ? ಹಾಗೇನಿಲ್ಲ ರವಿವರ್ಮ, 34 ಕೇಶನ ರಾಜ ಯಾರು ಅಂತ ಹೇಳಿದರೆ ಈ ಫೋಟೋ ತೋರಿಸಿ ನಿಮ್ಮನ್ನು ಈ ಕೊಲೆಯಲ್ಲಿ ನಿರ್ದೋಷಿ ಮಾಡ್ಬೇಕಂತ ಫೋಟೋ ಹಿಡ್ಕೊಂಡೇನೆ. ನಿಮಗೇಕೆ ಆ ಭೀತಿ ಆವರಿಸಿದೆ? ಎಂತ ಚಾಣಾಕ್ಷತೆಲ್ಲ ನಿನ್ನದು. ಅಂದಾಗ ನೀವು ಈ ಭಾಗದ MLA ಆಗ್ಬಿಟ್ರೆ ನಮಸ್ಕಾರ ದನಕರೇ, ನಮಸ್ಕಾರ. ಹೋ ಬನ್ನಿ ಕುಳಿತುಕೊಳ್ಳಿ. ಬಂದ ವಿಷಯ ನಿಮ್ಮಿಂದ ನನಗೆ 1 ಲಕ್ಷ ರೂಪಾಯಿ ಹಣ ಬೇಕಾಗಿತ್ತು. ತಡ್ರಿ ದಿನರ ತಡ್ರಿ, ಬರ್ಲಿ ಹೇಳ್ತಾನೆ ಬರ್ರಿ ಇಲ್ಲಿ. ನಿಮ್ಮ ಇಲೆಕ್ಷನ್ ಭಾಳ ಖರ್ಚು ಮಾಡಿದೇನ್ರಿ ಅವ ಚಾಯ್ಸ್ ಬಾಕ್ಸ್ಗಳು ದನಿಯರ. ಈ ಸಲ ನೀವು ಬರೋದ್ ಅಂದಾಗ ಈ ಸಲ MLA ನೀವೇ ಆಗಿಬಿಟ್ರಿ. ಹಾಗಂತ ತೆಗೆದುಕೊಳ್ಳಿ 1 ಲಕ್ಷ ರೂಪಾಯಿ ಹಣ. ಛೇ, ಅಷ್ಟೊಂದು ಹಣ ನಾನೇನು ಮಾಡಲಿ? ನನಗೆ ಬೇಕಾಗಿದ್ದು 50,000 ಹಣ ಅಷ್ಟೇ ಕೊಡಬಿಡು ಸಾಕು. ಎಲೆಕ್ಷನ್ ಅಂದ ಮೇಲೆ ಬೇಕಾಗುತ್ತೆ, ತೆಗೆದುಕೊಳ್ಳೆ. ಛೇ
ನನ್ನ ಪಾರ್ಟಿಯವರಿಗೆ ಕೂಡ ಸ್ವಂತ ನಾನೇ ಖರ್ಚು ಮಾಡಿದ್ದೇನೆ, ಜಾಹೀರಾತು ಕೂಡ ನಾನೇ ಪ್ರಕಟಿಸಿದ್ದೇನೆ, 50 ಗಾಡಿ ಸುತ್ತ ನಾನೇ ಕಳಿಸಿದ್ದೇನೆ. ಆದರೆ ನನಗೆ ಬೇಕಾಗಿರೋದು 50,000 ಹಣ ಅಷ್ಟೇ ಕೊಡಿಬಿಡು ಸಾಕು. ಎಲೆಕ್ಷನ್ ಅಂದಮೇಲೆ ಖರ್ಚಿಗೆ ಬೇಕಾಗುತ್ತೆ. ಈ 50 ಜೊತೆ ಈ 50 ತೆಗೆದುಕೊಳ್ಳಿ. ಕೊಡ್ದಾರ ಹಣ ಕೊಡು. ಆಯ್ತು ತನಕರೆ ಬರ್ತೀನಿ. ಬರಬೇಕು. ನಾನೀಗ ನಿನಗೆ ಕೊಟ್ಟ 1 ಲಕ್ಷ ರೂಪಾಯಿ ಹಣ ನಿನ್ನ ಮನೆತನಕ್ಕಲ್ಲ, ನಿನ್ನ ಮಸನದ ಯಾತ್ರೆಗೆ. ಅದಕ್ಕಲ್ರಿ ಮುಂದ ರಂಜನಾನ್ ಜಾತ್ರೆಗೆ ಆಗ್ರಿ ಏತನೇರ ಬನ್ನಿ 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 ಬನ್ನಿ, ಮುಂದಿನ ಕೆಲಸ ಏನಂತ ವಿಚಾರ ಮಾಡೋಣ. ಬನ್ನಿ ಹೋಗೋಣ.